ಫ್ರೆಂಡ್ಸ್, ಇದು ಇವತ್ತು ಬಂದಿರುವಂಥ ಆದೇಶ 7/8/2026 ಎರಡನೇ ಸುತ್ತಿನ ಸೀಟು ಹಂಚಿಕೆ ಕ್ರಮ. ಓಕೆ, ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ UG ನೀಟು ಮತ್ತು CET ಕೋರ್ಸ್ಗಳ ಏಕಕಾಲದಲ್ಲಿ ಕಂಬೈನ್ ಕೌನ್ಸಿಲಿಂಗ್ ಹಂಚಿಕೆ ಮಾಡಲಾಗುತ್ತೆ. ಸೊ ಇಲ್ಲಿ ಸ್ಪೆಷಲಿ ಆರ್ಕಿಟೆಕ್ಚರು, ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಸೈನ್ಸು, ವೆಟರ್ನರಿ, BS ನರ್ಸಿಂಗು, BPT, BPO, AHS ಪ್ರವೇಶ ವೇಳಾಪಟ್ಟಿ ನೀಡಲಾಗಿದೆ. ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ. ಸರ್ಕಾರವು ಫಾರ್ಮಸಿ ಕೋರ್ಸ್ ಸೀಟ್ ಮ್ಯಾಟ್ರಿಕ್ಸ್ ನೀಡಿದ್ದು ಅದನ್ನು ಅಭ್ಯರ್ಥಿಗಳು ಮಾಹಿತಿ ವೆಬ್ಸೈಟಲ್ಲಿ ಪ್ರಕಟಣೆ ಮಾಡಲಾಗಿದೆ. ಓಕೆ, ಫಾರಮ್ಸಿನೂ ಕೂಡ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇವರು ಈಗಾಗಲೇ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಸೀಟು ಹಂಚಿಕೆ MCC ನವದೆಹಲಿಯವರು ವೇಳಾಪಟ್ಟಿ ಪ್ರಚುರಪಡಿಸಿರುವುದರಿಂದ CET ಮತ್ತು ನೀಟ್ ಕೋರ್ಸ್ಗಳ ಏಕಕಾಲದಲ್ಲಿ ಸೀಟು ಹಂಚಿಕೆ ಕೈಗೊಳ್ಳಲಾಗುವುದು. ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಾರ್ಮಸಿ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸುಗಳು ಜೊತೆಗೆ ನಡೆಸಲಾಗುವುದು. ನೋಡಿರಿ, ಎರಡನೇ ಸುತ್ತಿನಲ್ಲಿ ಕೂಡ ನಮ್ಮ ಫಾರ್ಮಸಿ ಅಭ್ಯರ್ಥಿಗಳಿಗೆ ಮಿಕ್ಸ್ ಮಾಡಿ ನಡೆಸ್ತಾರಂತೆ. ಈ ಕಾರಣಗಳಿಂದಾಗಿ UG CET ಕೋರ್ಸುಗಳು ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಅಗ್ರಿಕಲ್ಚರು, ವೆಟರ್ನರಿ ಮುಂತಾದವುಗಳನ್ನು ಅರ್ಹ ಅಭ್ಯರ್ಥಿಗಳು ಅವಶ್ಯವಿದ್ದಲ್ಲಿ ಹೊಸದಾಗಿ ಆಪ್ಷನ್ ಎಂಟ್ರಿಗಳನ್ನು ಅವಕಾಶ ನೀಡಲಾಗಿದೆ. ಎಸ್, ವೆರಿ ನೈಸ್. ಹೊಸದಾಗಿ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ ಅಂಥವ್ರು ಇರ್ಬೋದು, ಅಥವಾ ನಿಮಗೆ ಸೀಟೇ ಸಿಕ್ಕಿಲ್ಲ ಅಂಥವ್ರುಗಳಿಗೆ ಇಲ್ಲಿ ಹೊಸದಾಗಿ ಆಪ್ಷನ್ ಎಂಟ್ರಿಗಳನ್ನು ಮಾಡಬಹುದು. ಆಮೇಲೆ ಈ ನೀಟಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಈಗಾಗಲೇ ಆಯುಷ್ ಇಲ್ಲ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ನೀಡಿರುವುದಿಲ್ಲ. ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳಿಗೆ ಅರ್ಹ ಪಡೆದಿರುವಂಥ ಆಸಕ್ತ ಅಭ್ಯರ್ಥಿಗಳು ಇಚ್ಛೆ ಆಯ್ಕೆ ಮತ್ತು ಆದ್ಯತೆ ಕ್ರಮವನ್ನು ಸೇರ್ಪಡೆ ಮಾಡಲು ದಾಖಲಿಸಲು ಅವಕಾಶ ನೀಡಲಾಗುವುದು. ಸೊ ಇಲ್ಲಿ ಆಯುಷ್ ಇಲಾಖೆಯಿಂದ ಮಾತ್ರ ಇಲ್ಲಿ ಏನಾಗಿಲ್ಲ, ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಹೌದಾ. ಆಮೇಲೆ ಏನಪ್ಪ ಅಂದರೆ ಇನ್ನೊಂದೇನು, ಈಗ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯದು ಬಂದಿದೆ ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ಅವರು ಏನು ಮಾಡಿದ್ದಾರೆ, ವೆಬ್ಸೈಟಲ್ಲಿ ಪ್ರಕಟಣೆ ಮಾಡಿದ್ದೀವಿ. ನೀವು ಅದೇನೇನು ಮಾಡ್ಬೋದು ಅಂತಂದ್ರೆ ಹೋಗಿ ನೋಡ್ಕೊಳ್ಬೋದು. ಆಮೇಲೆ ಇನ್ನೂವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದು ಮತ್ತು ವೆರಿಫಿಕೇಷನ್ ಸ್ಲಿಪ್ ಸಿಗದೇ ಇರುವಂಥವರು ಸ್ಲಾಟ್ ಬುಕ್ಕಿಂಗ್ ಮಾಡಿಕೊಂಡು ಪರಿಶೀಲನೆ ಮಾಡಿಕೊಂಡು ನೀವು ಏನು ಮಾಡ್ಬೋದು ಅಂತಂದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ಈ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ.